ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಮೊಹಮ್ಮದ್ ಯೂಸುಫ್. ಇವತ್ತ ಬಿಜಾಪುರ ನಗರ ಮಹಾನಗರ ಪಾಲಿಕೆ ಆಗಿ 6 ವರ್ಷ ಆದರೂ ಸಹ ಒಂದು ಡೆವಲಪ್ಮೆಂಟ್, ಒಂದು ಇಂಪ್ರೂವ್ಮೆಂಟ್ ಕೆಲಸ ಆಗಿಲ್ಲ. ಇವತ್ತ ನೀವು ನೋಡ್ಬೋದು, ಪ್ರತಿಯೊಂದು ಓಣಿ ಒಳಗಾಗ್ಲಿ, ಪ್ರತಿಯೊಂದು ಮೇನ್ ರೋಡ್ ಆಗ್ಲಿ ಎಲ್ಲ ಜನರು ಬಹಳ ತ್ರಾಸ್ನಾಗ ಅದಾರ. ಕೆಲವೊಬ್ರು ಆರೋಪ ಮಾಡತ್ತಾರ, ಇಂಥ ತೆಗ್ ಒಳಗ ಒಬ್ಬ ಗಾಡಿ ತಗೊಂಡ್ ಮುಂದ್ ಬಂದ್ರ ಮುಂದಿನ ಬ್ರೇಕ್ ಹೊಡೆದ್ರ ಇನ್ನು ಗಾಡಿ ಆಕ್ಸಿಡೆಂಟ್ ಆಗ್ಲತ್ತಾವು. ಈ ಒಂದು ಬಿಜಾಪುರ ಸಿಟಿ ಒಳಗ ಒಂದು ರೋಡಿನ ಕೆಲಸ ಆಗಿಲ್ಲ. ಈಗ ಮಳೆ ಸ್ಟಾರ್ಟ್ ಆಗ್ಯದ. ಈ ಮಳೆ ಆಗೋದ್ರಿಂದ ಕೆಲವು ರೋಡ್ಗಳು ಪೂರಾ ಕೆಟ್ಟ ಹೋಗ್ಯಾವು. ಅದರಿಂದ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರ್ತಾವ. ಮಳೆ ಆಗಿ ಆ ತೆಗ್ ತುಂಬ ಬಿಟ್ರ ಏನಾರ ಅನಾಹುತ ಆಗೋ ಚಾನ್ಸಸ್ ಇರ್ತಾವ. ಈ ಮಹಾನಗರ ಪಾಲಿಕಾದವ್ರ ಕಣ್ಣು ಮುಚ್ಕೊಂಡ್ ಕೂತಾರ. ಈಗ 35 ವಾರ್ಡ್ ಒಳಗ 35 ಏನ್ ಮಹಾನಗರ ಪಾಲಿಕಾ ಸದಸ್ಯರು ಅದರ ಅವ್ರಿಗೆ ಡಿಸ್ಕ್ವಾಲಿಫೈಡ್ ಮಾಡೋದ್ರಿಂದ ಒಂದು ಬಿಜಾಪುರ ನಗರದ ವಾರ್ಡ್ ಒಳಗೆ ಯಾವ ಕೆಲಸ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಅದೇ ರೀತಿ ಬಿಜಾಪುರ ಸಿಟಿ ಬಸ್ ಸ್ಟ್ಯಾಂಡ್ ಎದುರಿಗೆ ಏನ ಜನರ ಪ್ರಾಬ್ಲಮ್ ಅದ, ಜನರ ಮಾತನಾಡಕತ್ತಾರ. ಸ್ವಲ್ಪ ಈ ರಿಪೋರ್ಟ್ ನೋಡ್ರಿ. ಏನಿಲ್ರಿ, ಏನೇ ಒಂದ್ ಆಕ್ಸಿಡೆಂಟ್ ಆತೈತ್ರಿ. ಹಿಂದ್ ಬಂದ ಮುಂದೆ ಸ್ಪೀಡ್ ಬಂದನ್ರಿ, ಮುಂದಿನ ಬ್ರೇಕ್ ಕೊಡನ್ರಿ, ಹಿಂದಿನ ಬಂದ್ ಗುದ್ದಿದ್ದಾರೆ ಗಾಡಿಗೆ. ಏನ್ ಮಾಡಿದ್ರಿ ಅಂತ ತಗ್ಗಿನ ಸಾವಂದ್ರಿ. ಏನೋ ಮುನ್ಸಿಪಾಲಿಟಿ ಏನೋ ಕ್ಲಿಯರ್ ಮಾಡಲ್ಲ, ಏನಿಲ್ಲ. ಏನ್ ಮಾಡ್ತಾರ, ಏನ್ ಮಾಡ್ಬೇಕು, ಯಾರಿಗೆ ಹೇಳ್ಬೇಕು ಒಂದು ಗೊತ್ತಾಗ್ಲೈತ್ರಿ. ಬಿಜಾಪುರ್ನಾಗ ಎಲ್ಲಾರು ಬರ್ತಾರ, ರೊಕ್ಕ ತಿಂತಾರ, ಎಲ್ಲ ರೊಕ್ಕ ತಿನ್ನೋದ ಅವ್ರ ಜಗತ್ನಾಗ. ಬಿಜಾಪುರ್ನಾಗ ಸುದ್ದಿ ಮಾಡ್ತಾರ. ನಮ್ ಬಿಜಾಪುರ ಗೋಲ್ಗುಮಟ ನಗರಿ ಸುದ್ದ ಆಗಕ ತಯಾರಿಲ್ರಿ. ನೋಡಿ ಹಿಂಗೆ ಮಾಡ್ತಾರ. ಇವೆಲ್ಲ ತಗ್ಗಿ ಸರಿ, ಇದು ಮುಚ್ಚಾಕ್ತಿಲ್ಲ, ಯಾರು ಮುಚ್ಚಾಕ್ ತಯಾರಿಲ್ಲ. ಮಳಿ ಬಂದ್ರೆ ಇದು ಮಳಿ ತುಂಬತೈತ್ರಿ. ಆಕ್ಸಿಡೆಂಟ್ ಆಗ್ತಾವ್ರಿ, ಗಾಡಿ ಬರ್ತಾವ, ಪಟಕ್ನ ಬ್ರೇಕ್ ಕೊಡ್ತಾರ. ಏನ್ ಮಾಡ್ಬೇಕು ನೋಡಿ, ಸಿಟಿ ಐತಿ ನೋಡಿ. ಇಲ್ಲಿ ನೋಡ್ರಿ, ಇಲ್ಲಿ ಮೇನ್ ಇರುತ್ತವ್ರಿ ಬಸ್ ಸ್ಟ್ಯಾಂಡ್ ಒಳಗಾರಿ ಅದು. ಹಾ ರೀ, ಬಸ್ ಸ್ಟ್ಯಾಂಡ್ ಒಳಗೆ ರೋಡ್ ಎಲ್ಲ ಕಡಿಮೆ ಕಾಮಗಾರಿ ರೋಡ್ ಎಲ್ಲ ಹೋಗ್ಬಿಟ್ಟೈತ್ರಿ, ಬಾಳ ಡಿಬಾರ್ ಆಗ್ಬಿಟ್ಟೈತ್ರಿ ಎಲ್ಲ. ಬಿಜಾಪುರ ನಗರ ಶಾಸಕರು ಸಿಂಗಾಪುರ ಮಾಡಿದಂತಾರ್ರಿ. ಸಿಂಗಾಪುರ್ ಯಾವ ಮಾಡ್ತಾರ ಯಾರೇ ಗೊತ್ತ. ಸಿಂಗಾಪುರ್ ಅವ್ರ ಕಣ್ಣಿಗೆ ಸಿಂಗಾಪುರ್ ಕಾಣತೈತಿ. ಕಸ್ಟಮರ್ ಕಣ್ಣಿಗೆ ಹೋಗೋರು ಗಿರಾಕಿ ಎಲ್ಲಾ ದಿನ ಅಡ್ಡಾಡೋರಿಗೆ ಏನ್ ಸಿಂಗಾಪುರ್ ಆಗಿಲ್ರಿ ಅದು. ಹೆಸರು ಬಸವರಾಜ್ ಕುಂಬಾರ್ ಹತ್ರಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।